ಹಲೋ ವೀಕ್ಷಕರೇ, ಇವತ್ತು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ಪಾತ್ರೆಯನ್ನು ನೀರು ಹಾಕೊಂಡು ಸ್ಟವ್ ಮೇಲೆ ಇಡಬೇಕು. ಆಮೇಲೆ ಸ್ವಲ್ಪ ಅದಕ್ಕೆ ಉಪ್ಪು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಅಕ್ಕಿ ಹಿಟ್ಟನ್ನ ತೊಗೋಬೇಕು. ನಂತರ ಆ ನೀರು ಕುದಿಯತ್ತಿದ್ಮೇಲೆ ನಾವು ಅದಕ್ಕೆ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಸ್ವಲ್ಪನೇ ನೋಡಿ, ಈ ಥರ ಆ್ಯಡ್ ಮಾಡ್ತಾ ಹೋಗಬೇಕು. ನಂತರ ಆ್ಯಡ್ ಮಾಡಿದ್ಮೇಲೆ 1 ನಿಮಿಷ ಬಿಡಬೇಕು. ಆಮೇಲೆ ಅದನ್ನ ಚೆನ್ನಾಗಿ ಗುರಾಡಬೇಕು, ಅಂದರೆ ಕೈ ಆಡಬೇಕು ಕ್ಲೀನಾಗಿ. ಅದು ಗಂಟಾಗಿ ಗಟ್ಟಿ ಆಗೋ ತನಕ ನೀವು ಕೈ ಆಡ್ತಾ ಇರಬೇಕು. ನೋಡಿ, ಈ ಥರ ಗಟ್ಟಿ ಹಾಕೋ ತನಕ ಕೈ ಆಡ್ತಾನೆ ಇರಬೇಕು. ನಮ್ಮ ಸೈಡ್ ಇದನ್ನ ರೊಟ್ಟಿ ಜಿಗಿಟು ಅಂತಾರೆ. ಈ ರೊಟ್ಟಿ ಜಿಗಿಟ್ ರೆಡಿ ಆದಮೇಲೆ ಅದನ್ನ ಒಂದು ಗ್ಯಾಸಿನ ಕಟ್ಟೆ ಮೇಲೆ ಹಾಕೊಂಡು ಅದಕ್ಕೆ ಸ್ವಲ್ಪ ಒಣ ಅಕ್ಕಿ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು. ಯಾವ ಥರ ನಾದ್ಕೋಬೇಕು ಅಂದರೆ ಫೈನಲ್ ಈ ಸ್ಟೇಜಿಗೆ ಬರೋ ತನಕ ನಾವು ನಾದ್ಕೋಬೇಕು. ಆದಮೇಲೆ ಅದರಲ್ಲೇ ಸ್ವಲ್ಪ ಹಿಟ್ಟು ತೊಗೊಂಡು ಒಂದು ಉಳ್ಳೆ ಮಾಡಿಕೊಂಡು ಆಮೇಲೆ ಒಂದು ಪೇಪರ್ಗೆ ಈ ಥರ ಎಣ್ಣೆ ಹಚ್ಕೊಂಡು ಆಮೇಲೆ ಉದ್ಕೋಬೇಕು. ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಇದನ್ನ ಉದ್ಕೋಬೇಕು. ನಾವು ಉದ್ಕೊಂಡಾದ್ಮೇಲೆ ಸ್ಟವ್ ಮೇಲೆ ಹಂಚಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಉದ್ಕೊಂಡಿರೋ ರೊಟ್ಟಿನ ಹಾಕಬೇಕು. ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಸೈಡಿಗೆ ಎಣ್ಣೆ ಬಿಡಬೇಕು. ಆಮೇಲೆ ಅದನ್ನ ಒಳಸಿ ಹಾಕಬೇಕು ರೊಟ್ಟಿನ. ಆಮೇಲೆ ಬೆಂದ ಮೇಲೆ ತೆಗಿಬೇಕು. ನೋಡಿ, ರೊಟ್ಟಿ ರೆಡಿ ಆಯಿತು.